ಸರಿ, ಇನ್ನು ಸರ್ಕಾರದ ವಿರುದ್ಧ ಮತ್ತೆ ಗುಡುಗಿದ್ದಾರೆ ಮಾಜಿ ಸಿಎಂ ಹಾಗೂ ಕೆಜೆಪಿ ಅಧ್ಯಕ್ಷ BS ಯಡಿಯೂರಪ್ಪ. ಸರ್ಕಾರದ ಆಡಳಿತ ವೈಫಲ್ಯ ಖಂಡಿಸಿ ಡಿಸೆಂಬರ್ 26ಕ್ಕೆ ವಿಧಾನಸೌಧ ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇಂದು ಬೆಂಗಳೂರಿನಲ್ಲಿ ಮಾತನಾಡಿದ ಯಡಿಯೂರಪ್ಪ, ಭಾಗ್ಯಲಕ್ಷ್ಮಿ ಬಾಂಡ್ ವಿತರಣೆ ನಡೆಯುತ್ತಿಲ್ಲ, ಸಂಧ್ಯಾ ಸುರಕ್ಷಾ ಯೋಜನೆಯ ವೇತನ ಬಿಡುಗಡೆಯಾಗಿಲ್ಲ, ಇದನ್ನೆಲ್ಲ ಖಂಡಿಸಿ ವಿಧಾನಸೌಧ ಚಲೋ ಹಮ್ಮಿಕೊಂಡಿರುವುದಾಗಿ ಹೇಳಿದರು. ಸರ್ಕಾರ ಕೂಡಲೇ ಹಣ ಬಿಡುಗಡೆ ಮಾಡಬೇಕು, ಇಲ್ಲದಿದ್ದರೆ ಜನವರಿಯಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಕೂರುತ್ತೇನೆ ಅಂತ BSY ಎಚ್ಚರಿಕೆ ನೀಡಿದರು. ನಮ್ಮ ಪ್ರತಿನಿಧಿ ಧರಣೇಶ್ ಇದೀಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಧರಣೇಶ್, ಹೊಸ ರಾಜಕೀಯ ತಂತ್ರಗಾರಿಕೆ ಏನು, ಯಾಕಂತೆ ಈ ರೀತಿ ಒಂದು ವಿಧಾನಸೌಧ ಚಾಲೋ? ಜಯಪ್ರಕಾಶ್, ಏನಂತ ಹೇಳಿದ್ರೆ ಇಷ್ಟು ದಿವಸ ಸಮ್ಮಿಶ್ರ ಸರ್ಕಾರ ಅಂತೆಲ್ಲ ಹೇಳ್ತಿದ್ದಂತ ಯಡಿಯೂರಪ್ಪ ಇವತ್ತು ಒಂದು ರೀತಿ ಬಹಳ ಆಶ್ಚರ್ಯಕರ ರೀತಿಯಲ್ಲಿ ತಾವೊಂದು ವಿರೋಧ ಪಕ್ಷ ಸ್ಥಾನದಲ್ಲಿ ಇದೀವಿ ಅನ್ನೋ ರೀತಿ ಹೇಳ್ತಿದ್ದಾರೆ. ಯಾಕೆ ಅಂತ ಕೇಳಿದ್ರೆ ಅವರೇ ಒಪ್ಪಿಲ್ಲ ಸಮ್ಮಿಶ್ರ ಸರ್ಕಾರವನ್ನ, ಅದಕ್ಕೆ ನಾನು ವಿರೋಧ ಪಕ್ಷ ಸ್ಥಾನದಲ್ಲಿ ಕೂರಕ್ ಬಯಸ್ತೀನಿ ಅಂತ ಹೇಳ್ತಿದ್ದಾರೆ. ಆ ಸಂಬಂಧಪಟ್ಟಂಗೆ ಈಗ ಒಂದಷ್ಟು ಪ್ರವಾಸಗಳು ಮತ್ತೆ ಈ ತರದ ವಿಧಾನಸೌಧ ಚಲೋ ಅಂತ ಕಾರ್ಯಕ್ರಮಗಳನ್ನೆಲ್ಲ ಹಮ್ಮಿಕೊಳ್ತೀನಿ ಅನ್ನೋದು ಎಲ್ಲೋ ಒಂದ್ ಕಡೆ ಅವ್ರಿಗೆ ತಾನು ತನ್ನ ಅವಧಿಯಲ್ಲಿ ಮಾಡಿದಂತ ಯೋಜನೆಗಳನ್ನ ಬಹಳ ಪ್ರಮುಖವಾಗಿ ಜನಸಾಮಾನ್ಯರಿಗೆ ತಲುಪುವಂತ ಯೋಜನೆಗಳನ್ನ ಈ ಸರ್ಕಾರದವರು, ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಎಲ್ಲೋ ಅದನ್ನ ಮರೆಮಾಚುವಂತ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಇವ್ರಿಗೆ ಅನ್ಸಿರ್ಬೋದು ಅಂತ ಅನ್ಸುತ್ತೆ. ಆ ಕಾರಣಕ್ಕೋಸ್ಕರ ಇವತ್ತು ಯಡಿಯೂರಪ್ಪ ಈ ರೀತಿಯ ಅಂದ್ರೆ ವಿಧಾನಸೌಧ ಚಲೋ ಅಂದ್ರೆ ಅವ್ರದೇ ಸರ್ಕಾರದ ವಿರುದ್ಧ ವಿಧಾನಸೌಧ ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಜಯಪ್ರಕಾಶ್, ಓಕೆ, ಫ್ರೀಡಂ ಪಾರ್ಕ್ನಲ್ಲಿ ಪಕ್ಷ ಉದ್ಘಾಟನೆಗೊಳ್ತು, ನಂತರ ಹಾವೇರಿಯಲ್ಲಿ ಬೃಹತ್ ಸಮಾವೇಶ ನಡೆಯಿತು. 15 ಶಾಸಕರು ಮಾತ್ರ ಅಲ್ಲಿಗೆ ಹೋಗಿದ್ದರು. ಸೊ ಎಲ್ಲವೂ ಮೇಯ್ನ್ ಆಗಿ ಆಗಬೇಕಂತ ಕಾರ್ಯಕ್ರಮಗಳೆಲ್ಲ ಆಯಿತು. ನಂತರ ದಿನಗಳಲ್ಲಿ ಏನು ಕಂಡು ಬರ್ತಾ ಇಲ್ಲ, ಕೇವಲ ಒಂದು ಚಟುವಟಿಕೆಯಿಂದ ಇರಬೇಕು ಅನ್ನೋ ಕಾರಣಕ್ಕೆ ಮಾಡ್ತಾ ಇದ್ದಾರೆ, ಹೇಗೆ? ಖಂಡಿತ ಜಯಪ್ರಕಾಶ್, ಏನಂತ ಹೇಳಿದ್ರೆ ಈಗ ಎಸ್ಪೆಷಲಿ ಈ ಪಕ್ಷವನ್ನ ಸಂಘಟಿಸುವಂತ ಸಂದರ್ಭದಲ್ಲಿ ಈಗ ಹುಟ್ಟಿರುವಂತ ಈ ಪಕ್ಷವನ್ನ ಹೇಗಾದ್ರೂ ಮಾಡಿ ಅಂದ್ರೆ ಚುನಾವಣೆಯಷ್ಟೊತ್ತಿಗೆ ಒಂದಷ್ಟು ಮಟ್ಟಿಗೆ ಅದನ್ನ ಒಂದು ಶಕ್ತಿ ತುಂಬಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಒಂದು ಈಗ ಅವ್ರ ಮುಂದೆ ಇರುವಂತ ಒಂದು ದೊಡ್ಡ ಸಮಸ್ಯೆ ಏನಂತಂದ್ರೆ ಅವ್ರೀಗ ಕಾಂಗ್ರೆಸ್ನಾಗ್ಲಿ JDSನಾಗ್ಲಿ ಏನು ಹೇಳಕ್ಕಾಗಲ್ಲ. ಯಾಕೆಂತಂದ್ರೆ ರಾಜ್ಯದಲ್ಲಿರುವಂತದ್ದು ಬಿಜೆಪಿ ಸರ್ಕಾರ. ಹಾಗಾಗಿ ಎಲ್ಲರೂ ಮಾಡುವಂತೆ ಅಂದ್ರೆ ಎಲ್ಲ ರಾಜಕೀಯ ಪಕ್ಷಗಳು ಮಾಡುವಂತೆ ಅವರು ವಿರೋಧ ಪಕ್ಷ ಸ್ಥಾನದಲ್ಲಿ ಇದ್ಕೊಂಡು ಆಡಳಿತ ಪಕ್ಷದ ವೈಫಲ್ಯಗಳನ್ನೇ ಎತ್ತಿಡಿಯುವಂತದ್ದು, ಮುಖ್ಯವಾಗಿ ಜನಸಾಮಾನ್ಯರಿಗೆ ಈಗ ಇವರು ಅಡ್ರೆಸ್ ಮಾಡ್ತಿರೋದು ಅದೇ. ಅಂದ್ರೆ ಒಂದು ವಿಧವಾ ವೇತನ ಬಿಡುಗಡೆ ಆಗಿಲ್ಲ ಅನ್ನುವಂಥದ್ದು, ಭಾಗ್ಯಲಕ್ಷ್ಮಿ ಬಾಂಡ್ಗೆ ಯೋಜನೆಗೆ ಹಣ ಬಿಡುಗಡೆ ಆಗಿಲ್ಲ ಅನ್ನುವಂಥದ್ದು, ಸಂಧ್ಯಾ ಸುರಕ್ಷಾ ಯೋಜನೆಗೆ ಹಣ ಬಿಡುಗಡೆ ಆಗಿಲ್ಲ ಅನ್ನುವಂಥದ್ದು, ಮತ್ತೆ ಅವರೇ ಮಾಡಿದಂತಹ ಸುವರ್ಣ ಭೂಮಿ ಯೋಜನೆಗೆ ಹಣ ಬಿಡುಗಡೆ ಆಗಿಲ್ಲ ಅಂತದ್ದು. ಅಂದ್ರೆ ಇವೆಲ್ಲವೂ ಜನಸಾಮಾನ್ಯರಿಗೆ ಬೇಕಾಗಿರುವಂತದ್ದು ಯೋಜನೆಗಳಾಗಿರೋದ್ರಿಂದ ಇವುಗಳನ್ನ ನಾನು ಅಡ್ರೆಸ್ ಮಾಡಿದ್ರೆ ಹೆಚ್ಚು ರೀಚ್ ಆಗ್ಬೋದು ಅನ್ನುವಂಥದ್ದು ಬಹುಶಃ ಯಡಿಯೂರಪ್ಪನವರ ಆಲೋಚನೆ ಅಂತ ಅನ್ಸುತ್ತೆ. ಜಯಪ್ರಕಾಶ್, ಓಕೆ, ಥ್ಯಾಂಕ್ ಯು ಧರಣೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.